ಹಿಂದಿ ರಾಷ್ಟ್ರೀಯ ಭಾಷೆ ಅಂತೇಳಿ ಇಲ್ಲಿವರೆಗೂ ನಮ್ಮನ್ನ ಏನು ಸುಳ್ಳು ಹೇಳಿ ಕೊಳ್ಳು ಮಾತುಗಳಿಂದ ನಮ್ಮನ್ನು ಮೆಚ್ಚಲಿಕ್ಕೆ ಹೊರಟಿದ್ರಲ್ಲ ಬಿಜೆಪಿ ನಾಯಕರು, ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಒಳಗೊಂಡಂತೆ ಒಂದು ಕಾಲಕ್ಕೆ ಕಾಂಗ್ರೆಸ್ ಈ ಕೆಲಸವನ್ನು ಮಾಡಿತ್ತು. ಹಾಗಾಗಿ ಈ ರಾಷ್ಟ್ರೀಯ ಪಕ್ಷಗಳು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಹೇಳಿ ಸಾವಿರ ಸುಳ್ಳೇಳಿ ನಿಜ ಮಾಡ್ಲಿಕ್ಕೆ ಹೊರಟಿದ್ರು. ಅವರ ಹಣೆ ಭಾರವನ್ನ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತ ಹೇಳಿದವರು ನಾವು ಕನ್ನಡ ಹೋರಾಟಗಾರರು. ಹಾಗಾಗಿ ತಕ್ಷಣ ನಮ್ಮ ರಾಜ್ಯಪಾಲರು ಇವತ್ತು ಏನು ತ್ರಿಭಾಷಾ ಈ ಗ್ರೇಡಿಂಗ್ ವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರ ಮಾಡ್ತಲ್ಲ ಅದನ್ನ ಪರಿಶೀಲನೆ ಮಾಡಿ ಅಂತ ಈ ರಾಜ್ಯಪಾಲರು ಪತ್ರ ಬರೀತಾರೆ. ಇವರಿಗೆ ಯಾರು ಈ ಪತ್ರವನ್ನು ಬರೆದಿರುವ ರಾಜ್ಯಪಾಲರು, ನಿಮ್ಮದೇ ಮಧ್ಯಪ್ರದೇಶದಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲಪ್ಪ, ಆ ಮುಖ್ಯಮಂತ್ರಿಗೆ ಪತ್ರ ಬರೀ ನೀನು. ರಾಜ್ಯಪಾಲರೇ, ಆ ಮುಖ್ಯಮಂತ್ರಿ, ಮಧ್ಯಪ್ರದೇಶದ ಮುಖ್ಯಮಂತ್ರಿಗೆ ಪತ್ರ ಬರೆದು ಹೇಳಿ ದ್ವಿಭಾಷಾ ನೀತಿ ಇದೆ ನಿಮ್ಮ ರಾಜ್ಯದಲ್ಲಿ, ತ್ರಿಭಾಷಾ ನೀತಿ ಮಾಡುವ ಮುಖಾಂತರ ತ್ರಿಭಾಷೆಯಾಗಿ ಕನ್ನಡವನ್ನ ಬಳಸಿ ಅಂತ ಹೇಳಿ ಪತ್ರ ಬರೀಲಿ ಈ ರಾಜ್ಯಪಾಲರು. ಅವ್ರಿಗೆ ಪತ್ರ ಬರೆಯಕ್ಕೆ ಯೋಗ್ಯತೆ ಇಲ್ಲ, ನಮಗೆ ಉಪದೇಶ ಮಾಡ್ಲಿಕ್ಕೆ ನಿಂತಾರೆ ರಾಜ್ಯಪಾಲರು. ಪಕ್ಕದ ತಮಿಳುನಾಡಲ್ಲಿ ದ್ವಿಭಾಷಾ ನೀತಿ ಇದೆ, ಪಕ್ಕದ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ನೀತಿ ಇದೆ. ಹಿಂದೆ ಹೋದ್ರೆ ಎಲ್ಲ ಹಿಂದಿ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆ. ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳ ಮೇಲೆ ಯಾಕೆ ತ್ರಿಭಾಷಾ ನೀತಿ ಬೇಕು?